ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾ ಕೀರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೇಲಿ ಪಾಸ್ತಾ ಮಾಡ್ತಿದ್ರು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ಫಸ್ಟು ನಮಗೆ ಎಷ್ಟು ಬೇಕಷ್ಟು ಪಾಸ್ತಾನ ತಗೋಬೇಕು. ಅದನ್ನ ನಾವು ಕುದಿಯೋ ನೀರಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಹೇಗೆ ಹಾಕ್ತಿದ್ದೀವಿ ನಾವು ಅಂತ. ಅದು ನೀಟಾಗಿ ಅದೆಲ್ಲ ಬೇಯಬೇಕು, ಮೀನ್ಸ್ ಸಾಫ್ಟಿ ಥರ ಆಗಬೇಕು. ಇವಾಗ ಅದು ನೀಟಾಗಿ ಬೆಂದಿದೆ. ಅದಕ್ಕೆ ನಾವು ಎಣ್ಣೆ ಮತ್ತು ನಮಗೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀವಿ. ಈಗ ಅದು ನೀಟಾಗಿ ಬೆಂದಿದೆ, ಹಾಗಾಗಿ ಅದನ್ನ ನಾವು ಇನ್ನೊಂದು ಪಾತ್ರೆಗೆ ಡಂಪ್ ಮಾಡ್ತಾಯಿದ್ದೀವಿ, ನೀರು ಸೋರಬೇಕು ಅಂತ. ಈಗ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ವೆನಿಗರ್, ನೆಕ್ಸ್ಟ್ ನಾನು ಸೋಯಾ ಸಾಸ್ ಕೂಡ ತಗೊಂಡಿದ್ದೀನಿ. ಈಗ ನಾನು ಬೆಂದಿರೋ ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ನು ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆನಿಯನ್ನ ನಾವು ತುಂಬ ಏನು ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಯೆಲ್ಲೋಯಿಶ್ ಆರ್ ಪಿಂಕಿಶ್ ಕಲರ್ ಬರೋ ತನಕ ರೋಸ್ಟ್ ಮಾಡಿದ್ರೆ ಸಾಕು. ಈಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಆ್ಯಂಡ್ ಟೊಮ್ಯಾಟೊ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಫ್ರೈ ಆಗಬೇಕು. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್, ನೆಕ್ಸ್ಟ್ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಬೋದು. ಚೆನ್ನಾಗಿ ಫ್ರೈ ಮಾಡಿ, ಮೀನ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಈಗ ನಾನು ಸೋಯಾ ಸಾಸ್ 2 ಸ್ಪೂನ್ಸ್ನ ಹಾಕ್ಕೊತಾ ಇದ್ದೀನಿ. ಮತ್ತು ವೆನಿಗರ್ ಕೂಡ 2 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ, ಅದೆಲ್ಲ ನೀಟಾಗಿ ಬೆಂದಿದೆ. ಈಗ ನಾನು ಬೆಂದಿರೋಂಥ ಪಾಸ್ತಾ, ಅದು ನೀರೆಲ್ಲ ಸೋರಿರುತ್ತೆ, ಇವಾಗ ಅದನ್ನ ತೆಗೆದು ನಾನು ಮತ್ತೆ ಅದಕ್ಕೆ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಟೊಮ್ಯಾಟೊ ಕೆಚಪ್ 2 ಸ್ಪೂನ್ಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ. ಇದನ್ನು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.